ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಆಗಿದ್ದಂತಹ ಗುಪ್ತಗಾಮಿನಿಯ ಭಾವನಾ ಪಾತ್ರದ ಮೂಲಕ ಪ್ರೇಕ್ಷಕರ ಮನದಲ್ಲಿ ಸ್ಥಾನ ಪಡೆದ ನಟಿ ಅಂದರೆ ಅದು ಸುಷ್ಮಾ. ಸುಷ್ಮಾ ಅವರ ಪೂರ್ತಿ ಹೆಸರು ಸುಷ್ಮಾ ಕೆ. ರಾವ್. ಪ್ರಸ್ತುತ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವ ಸುಷ್ಮಾ ಸುದೀರ್ಘ 10 ವರ್ಷಗಳ ನಂತರ ಕಿರುತೆರೆಗೆ ಬಂದು ಪ್ರೇಕ್ಷಕರ ಮನ ಗೆಲ್ಲುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಇದೇ ಸುಷ್ಮಾ ಅವರ ಬಗ್ಗೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಜೊತೆಗೆ ಅವರ ಜೀವನದ ನೋವಿನ ದಿನಗಳು, ಕಣ್ಣೀರಲ್ಲಿ ಕೈ ತೊಳೆದ ದಿನಗಳು, ಹಾಗೇನೆ ಪ್ರೀತಿಸಿ ಮದುವೆಯಾಗಿ ಆತ ಕೈಕೊಟ್ಟಂತಹ ದಿನಗಳು, ಜೊತೆಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದರೂ ಈಗ ಗಂಡನಿಂದ ದೂರವಾಗಿ ಒಂಟಿ ಜೀವನ ನಡೆಸ್ತಾ ಇದ್ದಾರೆ. ಕಿರುತೆರೆಯಲ್ಲೂ ಸಾಕಷ್ಟು ನೋವಿನ ಪಾತ್ರಗಳನ್ನು ನಿಭಾಯಿಸುವ ಈಕೆಯ ವೈಯಕ್ತಿಕ ಬಾಳಲು ಕೂಡ ಇಷ್ಟೇ ದುಃಖದಲ್ಲಿ ಉಳಿಯುವಂತಹ ಸ್ಥಿತಿ ಬಂದಿರೋದು ಘೋರ ದುರಂತ. ಅಸಲಿಗೆ ಈಕೆಯ ಪತಿ ಯಾರು? ಆತ ಈಕೆಗೆ ಕೈ ಕೊಡಲು ಕಾರಣ ಏನು? ಸುಮಾರು 10 ವರ್ಷಗಳ ಪ್ರೀತಿ, ಮದುವೆಯಾಗಿ ಜೊತೆಗೆ ಮನೆಯವರ ವಿರೋಧ ಕೂಡ ಕಟ್ಟಿಕೊಂಡು ಮದುವೆ ಆದರೂ ಕೂಡ ಆತ ಈಕೆಯ ಜೊತೆ ಸಂಸಾರ ಮಾಡದೇ ಇರಲು ಕಾರಣ ಏನು? ಜೊತೆಗೆ ಆತನು ಕೂಡ ನಿರ್ದೇಶಕ, ಕತೆ ಬರೆಯುವಂತಹ ಚಿತ್ರಕಥೆಗಾರ, ಜೊತೆಗೆ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಸಂಪಾದನೆ ಮಾಡಿರುವವರು. ಹಾಗಾದರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಅವರ ಜೀವನ ಈ ರೀತಿ ಆಗಲು ಕಾರಣ ಏನು? ಜೊತೆಗೆ ಈಗ ಸುಷ್ಮಾ ಅವರ ಪರಿಸ್ಥಿತಿ ಹೇಗಿದೆ? ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಬಣ್ಣದ ಲೋಕದಲ್ಲಿ ಮಿಂಚುತ್ತಿರುವ ಸುಷ್ಮಾ ಅವರ ಬದುಕು ಮಾತ್ರ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಆಗಿದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಗಂಡನಿಂದ ದೂರವಾಗಿ ಒಂಟಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಸುಷ್ಮಾ. ಅವರು ಕಿರುತೆರೆಯಲ್ಲಿ ಫೇಮಸ್ ಆಗಿರುವ ಸುಷ್ಮಾ ಆಂಕರ್ ಆಗಿಯೂ ಭರತನಾಟ್ಯಂ ಡ್ಯಾನ್ಸರ್ ಆಗಿ ಸಾಕಷ್ಟು ಹೆಸರು ಸಂಪಾದನೆ ಮಾಡಿದ್ದಾರೆ. ಅದರಲ್ಲೂ ಆಂಕರ್ ಆಗಿ ಸ್ಪಷ್ಟವಾಗಿ ಕನ್ನಡ ಮಾತನಾಡುತ್ತಾ, ಯಾವ ವೇದಿಕೆಯಲ್ಲಿ ಹೇಗೆ ಇರಬೇಕೋ ಹಾಗೆ ನಡೆದುಕೊಳ್ಳುತ್ತಾ, ಜೊತೆಗೆ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಪಡೆಯದ ನಿರೂಪಕಿ ಅಂದರೆ ಅದು ಸುಷ್ಮಾ ಕೆ. ರಾವ್. ಹೀಗಾಗಿಯೇ ಕನ್ನಡಿಗರ ಮನ ಗೆಲ್ಲುವಲ್ಲಿ ಸುಷ್ಮಾ ಸಕ್ಸಸ್ ಆಗಿದ್ದಾರೆ. ಇನ್ನು ಸುಷ್ಮಾ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು, ಮಲೆನಾಡಿನವರು. ತಂದೆ ಎಕ್ಸ್ ಮಿಲಿಟರಿ ಮ್ಯಾನ್. ತಂದೆಯನ್ನ ಕಳೆದುಕೊಂಡಿದ್ದಾರೆ. ಆ ಬಗ್ಗೆ ಮುಂದೆ ಮಾಹಿತಿಯನ್ನ ಹೇಳ್ತೀವಿ. ಇವರ ಮನೆಯಲ್ಲಿ ಮೊದಲು ಇವರು ಸಿನಿಮಾ, ಕಿರುತೆರೆ ಫೀಲ್ಡ್ಗೆ ಬರಬೇಕಾ ಬೇಡವಾ ಅನ್ನೋ ವಿಚಾರದ ಬಗ್ಗೆ ಗೊಂದಲ ಇತ್ತು. ಯಾಕಂದರೆ ಹೇಳಿ ಕೇಳಿ ಮಲೆನಾಡಿನ ಸಂಪ್ರದಾಯಸ್ಥ ಮನೆಯ ಮಗಳು. ಮಲೆನಾಡಿನಲ್ಲಿ ಬಣ್ಣದ ಲೋಕವನ್ನು, ಅಭಿನಯವನ್ನು ಸ್ವಲ್ಪ ಮಟ್ಟಿಗೆ ವಿರೋಧಿಸ್ತಾರೆ. ಜೊತೆಗೆ ಈ ಬಣ್ಣದ ಲೋಕ ಅಷ್ಟು ಸೇಫ್ ಕೂಡ ಅಲ್ಲ ಆಗಿರೋದ್ರಿಂದ ಹಾಗಾಗಿ ಅಲ್ಲೊಂದಿಷ್ಟು ವಿರೋಧಗಳಿವೆ. ಇನ್ನು ಸುಷ್ಮಾ ಅವರ ಬಾಳಲ್ಲಿ ಪ್ರೀತಿ ಶುರುವಾಗಿದ್ದು 2000ನೇ ಇಸವಿಯ ಸಮೀಪದಲ್ಲಿ ಅಂತ ಹೇಳ್ಬೋದು. ಆಗಷ್ಟೇ ಅವರು ಬಣ್ಣದ ಲೋಕಕ್ಕೆ ಬಂದಿದ್ರು. ಬೆಂಗಳೂರಿನ ಪರಿಚಯ ಕೂಡ ಆಗಿತ್ತು. ಆಗೇನೋ ಸಿನಿಮಾ ರಂಗದಲ್ಲಿ ಪ್ರೀತಮ್ ಗುಬ್ಬಿ ಅನ್ನೋ ಹೆಸರು ಹೆಚ್ಚು ಪ್ರಖ್ಯಾತಿಗೆ ಬಂದಿರಲಿಲ್ಲ. ಕೆಲವರಿಗೆ ಮಾತ್ರ ಗೊತ್ತಿತ್ತು ಪ್ರೀತಮ್ ಗುಬ್ಬಿ ಯಾರು ಎಂದು. ಯಾವಾಗ ಮುಂಗಾರು ಮಳೆ ಸಿನಿಮಾ ಬಂತೋ ಆಗ ಆ ಸಿನಿಮಾದ ಕತೆ ಬರೆದಿದ್ದು ಇದೇ ಪ್ರೀತಮ್ ಗುಬ್ಬಿ ಅಂತ ಹೇಳಿದಾಗ, ಜೊತೆಗೆ ಈ ಮೂವಿ ಹಿಟ್ ಆದ ನಂತರ ಪ್ರೀತಮ್ ಗುಬ್ಬಿ ಅನ್ನೋ ಹೆಸರು ಇಡೀ ನಾಡಿನಾದ್ಯಂತ ಹಬ್ಬಿಕೊಳ್ತು. ಅದೇ ಸಮಯದಲ್ಲಿ ಅಂದರೆ 2000ರಲ್ಲಿ ಇವರು ಪ್ರೀತಿಗೆ ಬೀಳ್ತಾರೆ. ಅಲ್ಲಿಂದ ಪ್ರೀತಿ ಶುರುವಾಗುತ್ತೆ. ಸುಷ್ಮಾ ಹಾಗೂ ಪ್ರೀತಮ್ ಅವರ ಪ್ರೀತಿ 2007ರಲ್ಲಿ ಮದುವೆಯಾಗಿ ಕನ್ವರ್ಟ್ ಆಗುತ್ತೆ. ಆದರೆ ಈ ಮದುವೆಗೆ ಮನೆಯಲ್ಲಿ ಒಪ್ಪಿಗೆ ಇರೋದಿಲ್ಲ. ಮೊದಲೇ ಹೇಳಿದ ಹಾಗೆ ಸುಷ್ಮಾ ಅವರು ಮಲೆನಾಡಿನ ಒಂದು ಸಂಪ್ರದಾಯಸ್ಥ ಕುಟುಂಬದವರು. ಹಾಗಾಗಿ ಸಹಜವಾಗಿಯೇ ಅವರಿಗೆ ಲವ್ ಮ್ಯಾರೇಜ್ ಇಷ್ಟ ಇರೋದಿಲ್ಲ. ಆದರೂ ಕೂಡ ಸುಷ್ಮಾ ಪ್ರೀತಮ್ ಅವರನ್ನ ಮದುವೆ ಆಗ್ತಾರೆ. ಆಗ ಸೀರಿಯಲ್ನಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿರ್ತಾರೆ ಸುಷ್ಮಾ. 2012ರವರೆಗೂ ಇದನ್ನ ಅಂದರೆ ನೃತ್ಯ, ನಿರೂಪಣೆ, ಅಭಿನಯವನ್ನ ಮ್ಯಾನೇಜ್ ಮಾಡ್ತಾ ಬರ್ತಾ ಇರ್ತಾರೆ. ಸೈ ಅನ್ನುವಂತಹ ರಿಯಾಲಿಟಿ ಶೋನಲ್ಲಿ ಈಕೆ ಆಂಕರಿಂಗ್ನಲ್ಲಿ ಪ್ರಖ್ಯಾತಿಯನ್ನ ಪಡಿತಾರೆ. ಸುಷ್ಮಾ ಹಾಗೂ ಪ್ರೀತಮ್ ನಡುವೆ ತುಂಬಾ ಪ್ರೀತಿ ಇರುತ್ತೆ. ಆದರೆ ಮದುವೆಯ ನಂತರ ಬಣ್ಣದ ಲೋಕದ ಕಡೆಯೇ ಹೆಚ್ಚು ಗಮನ ಕೊಟ್ಟಿದ್ರಿಂದ ಬದುಕು ಹಳಿ ತಪ್ಪಲು ಶುರುವಾಗುತ್ತೆ. ಅದಾದ ಮೇಲೆ ಇಬ್ಬರ ನಡುವೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಭಿನ್ನಾಭಿಪ್ರಾಯ ಶುರುವಾಗುತ್ತೆ. ಇಬ್ಬರು ಪರಸ್ಪರ ಸಮಯವನ್ನ ಕೊಡಲು ಸಾಧ್ಯವಾಗುವುದಿಲ್ಲ. ಪ್ರೀತಿಸಿ ಮದುವೆ ಆಗಿದ್ದಂತಹ ಸಂಸಾರದಲ್ಲಿ ಸ್ವಲ್ಪ ವೈಮನಸ್ಸು ಏಳೋದಕ್ಕೆ ಶುರುವಾಗುತ್ತೆ. ಇನ್ನು ಕೆಲ ಆಪ್ತರಿಂದ ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಪ್ರೀತಮ್ ಗುಬ್ಬಿಯವರು ಏನಿದ್ದಾರೆ ಅವರು ಸುಷ್ಮಾ ಅವರಿಗೆ ಟಾರ್ಚರ್ ಕೂಡ ಕೊಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಪ್ರೀತಿಸಿ ಮದುವೆ ಆಗಿದ್ದು ದೂರ ಆಗಬಾರ್ದು ಅಂತ ಸಾಕಷ್ಟು ದಿನ ನೋವಿನಲ್ಲಿ ದಿನ ದೂಡ್ತಾರೆ. ಆದರೆ ಅದು ಆಗೋದಿಲ್ಲ. ಕೊನೆಗೆ ಅವರ ಸಂಸಾರ ಮುರಿದು ಬೀಳುತ್ತೆ. ಆದರೆ ಆಶ್ಚರ್ಯ ಏನಂದರೆ ಇಬ್ಬರು ಕೂಡ ಈವರೆಗೆ ಕೋರ್ಟ್ ಮೆಟ್ಟಿಲು ಏರಿಲ್ಲ. ಇಬ್ಬರು ಕೂಡ ಅವರವರ ಪಾಡಿಗೆ ದೂರ ಇದ್ದಾರೆ. ಜೊತೆಗೆ ಸಾಕಷ್ಟು ವಿಷಯಗಳಲ್ಲಿ ಸುಷ್ಮಾ ಮೆಚ್ಯೂರ್ಡ್
ಆಗಿ ಯೋಚನೆ ಮಾಡ್ತಾರೆ. ಜೊತೆಗೆ ಜೀವನವನ್ನು ಚಾಲೆಂಜ್ ಆಗಿ ಸುಷ್ಮಾ ತಗೋತಾರೆ. ಧಾರಾವಾಹಿಯ ಪಾತ್ರದಲ್ಲಿ ಹೀಗೆ ಸವಾಲುಗಳನ್ನು ಎದುರಿಸ್ತಾರೋ ಹಾಗೇನೆ ಈಕೆಯ ಜೀವನದಲ್ಲಿ ಬಂದಂತಹ ಸವಾಲುಗಳನ್ನು ಸ್ವೀಕರಿಸಿ ಇದೀಗ 10 ವರ್ಷಗಳ ಬಳಿಕ ಭಾಗ್ಯಲಕ್ಷ್ಮಿ ಅನ್ನುವಂಥ ಒಂದು ಧಾರಾವಾಹಿಯಲ್ಲಿ ನಟಿಸುವ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಕೆಯ ನಟನೆಯನ್ನ ಭಾಗ್ಯಲಕ್ಷ್ಮಿಯಲ್ಲಿ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ. ಇನ್ನು ಸಾಕಷ್ಟು ಕಡೆ ಇವರ ತಂದೆಯ ಬಗ್ಗೆ ಮಾತನಾಡಿದ್ದಾರೆ. ತಂದೆಯೇ ನನ್ನ ರೋಲ್ ಮಾಡೆಲ್ ಅಂತ ಹೇಳ್ತಾರೆ. ಯಾಕಂದರೆ ತಂದೆ ಮಿಲಿಟರಿ ಮ್ಯಾನ್. ಅವರ ತಂದೆ ಸಾವನ್ನಪ್ಪಿದ ಘಟನೆಯನ್ನು ನೆನೆಸ್ಕೊಂಡು ಕಣ್ಣೀರು ಹಾಕಿದ್ರು ಇತ್ತೀಚೆಗೆ. ನಮ್ಮ ತಂದೆಗೆ ಹುಷಾರಿರಲಿಲ್ಲ, ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕುಸಿದು ಬಿದ್ದು ಪ್ರಾಣ ಬಿಟ್ಟರು ಅನ್ನುವಂಥ ಒಂದು ವಿಚಾರವನ್ನು ಹೇಳಿ ಕಣ್ಣೀರು ಹಾಕಿದ್ರು. ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ, ಹಾಗೆ ಇಷ್ಟು ಗಟ್ಟಿಯಾಗಿ ಇದ್ದೀನಿ ಅಂದರೆ ಅದಕ್ಕೆ ತಂದೆಯವರು ಕಾರಣ ಅಂತ ಹೇಳ್ತಾರೆ. ಜೊತೆಗೆ ಆ್ಯಂಕರಿಂಗ್ ಅದೆಯಲ್ಲ, ಅದು ಸುಲಭವಾದಂತಹ ಕೆಲಸ ಅಲ್ಲ, ಸಾಕಷ್ಟು ಸವಾಲುಗಳಿರುತ್ತೆ. ಅವೆಲ್ಲವನ್ನು ಮೆಟ್ಟಿ ನಿಂತು ಇಲ್ಲಿ ತನಕ ಬೆಳೆದಿದ್ದಾರೆ ಅಂದರೆ ಅದು ನಿಜಕ್ಕೂ ದೊಡ್ಡ ವಿಚಾರ. ಜೊತೆಗೆ ಸಿನಿಮಾಗಳಿಗೆ ಬರೋಕ್ಕೆ ಅವಕಾಶ ಇದ್ದರೂ ಕೂಡ ಯಾಕೆ ಬರಲಿಲ್ಲ ಅಂದರೆ, ಮನೆಯಲ್ಲಿ ಈ ಸಿನಿಮಾಗಳಿಗೆ ಬರೋಕ್ಕೆ ಒಪ್ಪಿಗೆ ಇರಲಿಲ್ಲ ಅಂತೆ. ತಂದೆಯವರು ಒಪ್ಪಿದರೂ ಕೂಡ ತಾಯಿ ಹಾಗೂ ಅಣ್ಣನಿಗೆ ಇದು ಇಷ್ಟ ಇರಲಿಲ್ಲ. ಈ ಕಾರಣಕ್ಕಾಗಿಯೇ ಧಾರಾವಾಹಿಯಲ್ಲಿ ಅವಕಾಶ ಪಡೆದು ಬಂದೆ ಅಂತ ಸ್ವತಃ ಅವರೇ ಹೇಳ್ಕೊಳ್ತಾರೆ. ಈಗ ಸುಷ್ಮಾ ಅವರು ನಿರೂಪಣೆ, ಅಭಿನಯ, ಭರತನಾಟ್ಯ ಅಂತ ಬ್ಯುಸಿ ಆಗಿದ್ದಾರೆ. ಇತ್ತ ಪ್ರೀತಮ್ ಗುಬ್ಬಿ ಕೂಡ ಸಾಲು ಸಾಲು ಸಿನಿಮಾಗಳಿಗೆ ಕತೆ ಬರೆಯೋದ್ರಲ್ಲಿ ಅವರು ಕೂಡ ಬ್ಯುಸಿ ಆಗಿದ್ದಾರೆ. ಆದರೆ ಇಲ್ಲಿಯವರೆಗೂ ವಿಚ್ಛೇದನ ಹಂತಕ್ಕೆ ಹೋಗದೇ ಇರೋದು ಖುಷಿಯ ವಿಚಾರ. ಇವತ್ತು ಬೇರೆ ಬೇರೆ ಇದ್ದಾರೆ, ಆದರೆ ಮುಂದೆ ಒಂದನ್ನ ಈ ಜೋಡಿ ಒಂದಾಗಲಿ ಅನ್ನೋದು ಅವರ ಅಭಿಮಾನಿಗಳ ಆಸೆ ಆಗಿದೆ. ಇವರಿಬ್ಬರ ನಡುವೆ ಅದೇನೇ ಸಮಸ್ಯೆಗಳು ಇದ್ದರೂ ಅದೆಲ್ಲ ಬಗೆಹರಿಲಿ, ಆದಷ್ಟು ಬೇಗ ಒಂದಾಗಿ ಖುಷಿಯಾಗಿ ದಾಂಪತ್ಯ ಜೀವನವನ್ನು ನಡೆಸಲಿ ಅಂತ ಇವರ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ನಿಮಗೆ ಏನನ್ಸುತ್ತೆ ಇವರಿಬ್ಬರ ಬಗ್ಗೆ? ಹಾಗೆಯೇ ಸುಷ್ಮಾ ಅವರು ಎದುರಿಸಿರುವಂತಹ ಕಷ್ಟಗಳ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.